ನಮಸ್ಕಾರ ವಾಹಿನಿ ವೀಕ್ಷಕರೇ, ಸಂಪಾದಕರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಹಟ್ಟಿ ಚಿನ್ನದಗಣಿಯಲ್ಲಿ ದುರಂತ ನಡೆದು ಹೋಗಿದೆ. ಹೊಟ್ಟೆಪಾಡಿಗಾಗಿ ಮಲ್ಲಪ್ಪ ಶಾಫ್ಟ್ ವಿಭಾಗದಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರ ಮೇಲೆ ಕಲ್ಲಿನ ಹೆಂಟೆಗಳು ಬಿದ್ದು ಓರ್ವ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟರೆ ಉಳಿದ ಮೂವರಿಗೆ ತೀವ್ರತರ ಗಾಯವಾಗಿದ್ದು ನೋವಿನ ಮತ್ತು ಆತಂಕ ಪಡುವ ವಿಷಯ ತಿಳಿಯುತ್ತಲೇ ಸ್ಥಳೀಯ ಶಾಸಕ ಮಾನಪ್ಪ ಅವರು ಭೇಟಿ ನೀಡಿ ರೋಗಿಗಳಿಗೆ ವಿಶೇಷ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಿದ್ದಕ್ಕೆ ಅವರಿಗೆ ಮೆಚ್ಚಲೇಬೇಕು. ಈಗಾಗಲೇ ಅವರ ಕುಟುಂಬಕ್ಕೆ ನೌಕರಿ ಮತ್ತು ಪರಿಹಾರ ಕೊಡಲಾಗಿದೆ ಎಂಬ ಸುದ್ದಿಯೂ ಬಂದಿದೆ. ಇದು ಸಹ ಸಂತಸ ಪಡುವಂಥ ವಿಚಾರ. ದುಃಖದ ಮನೆಯಲ್ಲಿ ಅಲ್ಪ ಸಂತೋಷ ತರುವಂಥ ವಿಷಯ ಇದು. ಇಂಥ ಘಟನೆಗಳು ಹಟ್ಟಿ ಚಿನ್ನದ ಗಣಿಯಲ್ಲಿ ಮತ್ತು ಇಂಥ ಅಪಾಯಕಾರಿ ವಲಯದಲ್ಲಿ ಅಥವಾ ಕಂಪನಿಯಲ್ಲಿ ಕೆಲಸ ಮಾಡುವ ಸ್ಥಿತಿಗತಿ ಕಾರ್ಮಿಕರಿಗೆ ಆಗಾಗ ಬರುತ್ತಿರ್ತವೆ. ಆದರೂ ಕಾರ್ಮಿಕ ವರ್ಗದವರು ತಮ್ಮ ಜೀವನ ಪಣಕ್ಕಿಟ್ಟು ದುಡಿಯುವಂಥ ನೋಟವನ್ನು ನಾವು ನೋಡುತ್ತೇವೆ. ಇವತ್ತು ಒಂದು ವಿಷಯ ಇಲ್ಲಿ ಸ್ಪಷ್ಟಪಡಿಸಬೇಕೆಂದರೆ, ಹಟ್ಟಿ ಚಿನ್ನದ ಗಣಿಯಲ್ಲಿ ಬಹಳ ವರ್ಷಗಳಿಂದ ಚಿನ್ನದ ನಿಕ್ಷೇಪ ತೆಗೆಯುವಂಥ ಕೆಲಸ ನಡೆದಿದೆ. ಹಟ್ಟಿ ಮತ್ತು ಸುತ್ತಲಿನ ಪ್ರದೇಶವೆಲ್ಲ ಭಾಳಷ್ಟು ಟೊಳ್ಳಾಗಿ ಹೋಗಿದೆ. ಬಂಗಾರಕ್ಕೆ ಅಗೆಯುವುದಕ್ಕಾಗಿ ಭೂಮಿ ಭಾಳಷ್ಟು ಕೊರೆದ ಕಾರಣ ಪೂರಾ ಟೊಳ್ಳಾಗಿದೆ. ಆ ಕಾರಣಕ್ಕೆ ಸರ್ಕಾರ ತಕ್ಷಣ ಒಂದು ತಾಂತ್ರಿಕ ವರ್ಗದ ಸಮಿತಿ ಕಳಿಸಿ ಇಡೀ ಹಟ್ಟಿ ಚಿನ್ನದ ಗಣಿಯ ಪ್ರದೇಶವನ್ನು ಪರಿಶೀಲನೆಗೆ ಒಳಪಡಿಸಬೇಕು. ಎಲ್ಲಿ ಚಿನ್ನ ಅಗೆಯುವ ಪ್ರದೇಶ ಭಾಳ ಮೆತ್ತಗಾಗಿದೆಯೋ ಅಥವಾ ಮಣ್ಣು ಕಲ್ಲು ಕುಸಿಯುವಂಥ ಅಪಾಯ ಇದೆಯೋ ಅಲ್ಲಿ ಬಂಗಾರ ತೆಗೆಯುವಂಥ ಕೆಲಸಕ್ಕೆ ಸದ್ಯಕ್ಕೆ ನಿಲ್ಲಿಸಬೇಕು. ಏಕೆಂದರೆ ಕಾರ್ಮಿಕರ ಜೀವ ತೆಗೆಯುವಂಥ ಅಪಾಯಕಾರಿ ಸ್ಥಳದಲ್ಲಿ ಅವರನ್ನು ನಿಯೋಜಿಸಬಾರದು. ಪರಿಹಾರದಿಂದಲೇ ಮಾತ್ರ ಜೀವ ಕೊಡಲು ಸಾಧ್ಯವಿಲ್ಲ. ಕಾರ್ಮಿಕರ ಜೀವವೂ ಜೀವವೇ. ಆದ್ದರಿಂದ ರಾಜ್ಯ ಸರ್ಕಾರ ತಕ್ಷಣ ಒಂದು ತಾಂತ್ರಿಕ ಸಮಿತಿ ಕಳಿಸಿ ಅಲ್ಲಿನ ವರದಿ ಪಡೆಯಬೇಕು. ಕಾರ್ಮಿಕರಿಗೆ ಇನ್ನಷ್ಟು ರಕ್ಷಣಾ ಸೌಲಭ್ಯಗಳು ಮತ್ತು ವೇತನ ಹೆಚ್ಚಿಸುವ ಇತರೆ ಸೌಲಭ್ಯಗಳನ್ನು ಕೊಡುವ ಕೆಲಸ ಮಾಡಬೇಕು. ಕಾರ್ಮಿಕರ ಹಿತಕ್ಕಾಗಿ ಸರ್ಕಾರ ಎಷ್ಟೇ ಕ್ರಮ ಕೈಗೊಂಡರೂ ಅದು ಕಡಿಮೆ. ಏಕೆಂದರೆ ದೇಶದ ಸಂಪತ್ತನ್ನು ಸೃಷ್ಟಿಸುವ ಕೆಲಸ ಕಾರ್ಮಿಕರು ಮಾಡುತ್ತಾರೆ. ಆದ್ದರಿಂದ ಅವರ ಸುರಕ್ಷತೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ಕೊಡಬೇಕಾಗುತ್ತದೆ. ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದು ಸೂಕ್ತ. ನಮಸ್ಕಾರ.